ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ, ಯೇಸು ಪ್ರತಿಯೊಬ್ಬ ಮನುಷ್ಯನಿಗೂ ಸ್ನೇಹಿತನಾಗಿದ್ದನು. ಈ ದಿನದ ದೇವರ ವಾಕ್ಯ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ. ಇಬ್ರಿಯ 10ನೇ ಅಧ್ಯಾಯ 9ನೇ ವಚನ. ದೈವ ಶಿಕ್ಷಕನಾಗಿರುವ ಕ್ರಿಸ್ತನ ಘನತೆಯು ಯಾಜಕರು ಮತ್ತು ಆಡಳಿತಗಾರರ ಘನತೆಗಿಂತಲೂ ಹೆಚ್ಚಿನ ಕ್ರಮದಲ್ಲಿತ್ತು. ಅದು ಎಲ್ಲ ಲೌಕಿಕ ಆಡಂಬರದಿಂದ ಭಿನ್ನವಾಗಿತ್ತು, ಯಾಕೆಂದರೆ ಅದು ದೈವಿಕವಾಗಿತ್ತು. ಅವನು ಎಲ್ಲ ಲೌಕಿಕ ಆಡಂಬರವನ್ನು ತ್ಯಜಿಸಿದನು ಮತ್ತು ಆಸ್ತಿ ಅಂತಸ್ತುಗಳಿಂದ ನಿಗದಿಪಡಿಸಲಾಗಿದ್ದ ಸಮಾಜದ ಎಲ್ಲ ಹಂತಗಳನ್ನು ಅವನು ಯಾವುದೇ ಮೌಲ್ಯವಿಲ್ಲವೆಂದು ತೋರಿಸಿಕೊಟ್ಟನು. ಆ ಬಲವು ಅವನಲ್ಲಿತ್ತು. ಅವನು ಮನುಷ್ಯರನ್ನು ದೇವರ ಮಕ್ಕಳನ್ನಾಗಿ ಮಾಡಬೇಕೆಂದು ತನ್ನ ಉನ್ನತ ಪದವಿಯನ್ನು ಬಿಟ್ಟು ಕೆಳಗಿಳಿದನು ಮತ್ತು ಭೂಮಿಯ ಮೇಲಿನ ಆತನ ಸ್ಥಾನವು ಕಡಿಮೆ ಮೌಲ್ಯದ್ದಾಗಿರಲಿಲ್ಲ. ಮಾನವ ಜನಾಂಗವನ್ನು ವಿಮೋಚಿಸುವ ತನ್ನ ಕಾರ್ಯದಲ್ಲಿ ತನಗೆ ಸಹಾಯಕರನ್ನಾಗಿ ಆತನು 10,000 ದೇವದೂತರನ್ನು ಅವನೊಂದಿಗೆ ಕರೆತರಬಹುದಿತ್ತು. ಕ್ರಿಸ್ತನು ಶ್ರೀಮಂತರ ಮನೆಗಳು, ರಾಜಮನೆತನದ ಅಂಗಳಗಳು, ಪ್ರಸಿದ್ಧವಾದ ಕಲಿಕೆಯ ಸ್ಥಾನಗಳು ಇವುಗಳ ಮೂಲಕ ಹಾದುಹೋಗಿ ದೀನರ ಮತ್ತು ತಿರಸ್ಕಾರಕ್ಕೊಳಗಾದ ನಜರೇತಿನಲ್ಲಿ ತನ್ನ ಮನೆಯನ್ನು ಮಾಡಿಕೊಂಡನು. ಬಡತನದ ತನ್ನ ಜೀವನದಿಂದ ಬಡತನವನ್ನು ಪರಿಶುದ್ಧವನ್ನಾಗಿ ಮಾಡಲಾಯಿತು. ಪುರುಷರು ಮತ್ತು ಮಹಿಳೆಯರು ಎಷ್ಟೇ ದೀನರಾಗಿದ್ದರೂ ಅವನ ಸನ್ನಿಧಿಗೆ ಬಂದು ಅವನ ಬೋಧನೆಯನ್ನು ಕೇಳುವುದನ್ನು ತಡೆಯುವ ಮನೋಭಾವವನ್ನು ಅವನು ಧರಿಸಿರಲಿಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹಾಗೆ ಯಾವುದೇ ಶಿಕ್ಷಕನು ಮನುಷ್ಯನ ಮೇಲೆ ಅಂತಹ ಗೌರವವನ್ನು ಎಂದಿಗೂ ಇಟ್ಟಿಲ್ಲ. ಅವನು ಸುಂಕದವರ ಮತ್ತು ಪಾಪಿಗಳ ಸ್ನೇಹಿತನೆಂದು ಕರೆಯಲ್ಪಟ್ಟನು. ಅವನು ಎಲ್ಲ ವರ್ಗಗಳೊಂದಿಗೆ ಬೆರೆತನು ಮತ್ತು ಲೋಕಕ್ಕೆ ಸತ್ಯವೆಂಬ ಬೀಜವನ್ನು ಬಿತ್ತಿದನು. ಆತನು ತನ್ನ ಸಂದೇಶವನ್ನು ಮಾರುಕಟ್ಟೆಯ ಸ್ಥಳಗಳಲ್ಲಿ, ಸಭಾಮಂದಿರಗಳಲ್ಲಿ ಪ್ರಕಟಪಡಿಸಿದನು. ಅವನು ಆತ್ಮಿಕ ಮತ್ತು ಶಾರೀರಿಕ ಎರಡೂ ರೀತಿಯ ಕಷ್ಟ ದುಃಖಗಳನ್ನು ನಿವಾರಿಸಿದನು. ಎಲ್ಲ ನೀರುಗಳ ಪಕ್ಕದಲ್ಲೂ ಆತನು ಸತ್ಯದ ಬೀಜಗಳನ್ನು ಬಿತ್ತಿದನು. ಎಲ್ಲರೂ ಆತ್ಮಿಕ ಮತ್ತು ದೈಹಿಕ ಆರೋಗ್ಯವನ್ನು ಹೊಂದಿರಬೇಕು ಎಂದು ಅವನ ಏಕೈಕ ಬಯಕೆಯಾಗಿತ್ತು. ಆತನು ಪ್ರತಿ ಮನುಷ್ಯನ ಸ್ನೇಹಿತನಾಗಿದ್ದನು. ಆತನನ್ನು ಸ್ವೀಕರಿಸುವ ಎಲ್ಲರಿಗೂ ಜೀವನ ಮತ್ತು ಬೆಳಕನ್ನು ತರುವುದಾಗಿ ಆತನು ಮಾತು ಕೊಡಲಿಲ್ಲವೇ? ಅವರು ಆತನ ಮಕ್ಕಳಾಗುವುದಕ್ಕೆ ಬಲವನ್ನು ನೀಡುವುದಾಗಿ ಅವನು ಮಾತು ಕೊಡಲಿಲ್ಲವೇ? ಆತ್ಮವನ್ನು ರಕ್ಷಿಸುವ ಕಾರ್ಯದಲ್ಲಿ ಯೇಸುವು ತನ್ನನ್ನು ತಾನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು. ಹೀಗೆ ಆತನು ಒಳ್ಳೆಯದನ್ನು ಮಾಡುತ್ತಾ ಸಂಚರಿಸಿದಾಗ ಅವನ ಪ್ರತಿದಿನದ ಅನುಭವವು ಅವನ ಜೀವನದ ಹೊರಹರಿವಾಗಿತ್ತು. ಅಂತಹ ಜೀವನ ಮಾತ್ರ ಉಳಿಯಲು ಸಾಧ್ಯವಾಗುತ್ತದೆ. ಯೇಸು ನಿರಂತರವಾಗಿ ದೇವರ ಮೇಲೆ ಅವಲಂಬಿತನಾಗಿ ಆತನೊಂದಿಗಿನ ಸಹಭಾಗಿತ್ವದಲ್ಲಿ ಜೀವನ ನಡೆಸುತ್ತಿದ್ದನು. ಸರ್ವಶಕ್ತನ ನೆರಳಿನಡಿಯ ಉನ್ನತ ರಹಸ್ಯ ಸ್ಥಳವನ್ನು ಮನುಷ್ಯರು ಆಗಾಗ್ಗೆ ಆಶ್ರಯಿಸುತ್ತಾರೆ. ಅವರು ಸ್ವಲ್ಪ ಕಾಲ ಅಲ್ಲಿ ಆಶ್ರಯ ಪಡೆಯುತ್ತಾರೆ ಮತ್ತು ಅದರ ಪ್ರತಿಫಲವು ಉದಾತ್ತ ಕಾರ್ಯಗಳಲ್ಲಿ ವ್ಯಕ್ತವಾಗುತ್ತದೆ. ನಂತರ ಅವರ ನಂಬಿಕೆ ವಿಫಲಗೊಳ್ಳುತ್ತದೆ, ಸಂಪರ್ಕವು ಹಾಳಾಗುತ್ತದೆ ಮತ್ತು ಅವರ ಜೀವನ ಕಾರ್ಯವೂ ಹಾಳಾಗುತ್ತದೆ. ಆದರೆ ಯೇಸುವಿನ ಜೀವನವು ನಿರಂತರವಾದ ನಂಬಿಕೆಯ ಜೀವನವಾಗಿತ್ತು. ನಿರಂತರವಾದ ಐಕ್ಯತೆಯು ದೇವರ ಮತ್ತು ಅವನ ಮಧ್ಯೆ ನೆಲೆಸಿತ್ತು ಮತ್ತು ಈ ಭೂಮಿಗೂ ಪರಲೋಕಕ್ಕೂ ಅವನ ಸೇವೆಯು ವಿಫಲವಾಗದೆ ಅಥವಾ ಕುಗ್ಗದೆ ಮುಂದುವರಿಯುತ್ತಿತ್ತು. ಅವನು ಮನುಷ್ಯನಾಗಿ ತನ್ನ ಮಾನವತ್ವದ ಜೀವನವು ಮಾನವತ್ವವನ್ನು ದೈವತ್ವಕ್ಕೆ ಒಗ್ಗೂಡಿಸಿದ ಪರಲೋಕದ ಸೆಳೆತದ ಸಂಪರ್ಕಕ್ಕೆ ಬರಲಿ ಎಂದು ಪ್ರಾರ್ಥಿಸುತ್ತಿದ್ದನು. ದೇವರಿಂದ ಜೀವವನ್ನು ಪಡೆದುಕೊಂಡು ಆತನು ಮನುಷ್ಯರಿಗೆ ಅದನ್ನು ದಯಪಾಲಿಸಿದನು. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ
ಪಾಲಿಸುವವರೂ ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.